ಕಾರಣ ಅವರು ದೃಢೀಕರಣ ಪತ್ರ ಕೊಟ್ಟಿದ್ದೇವೆ. ಪಕ್ಷದ ಸಂಘಟನೆಗೋಸ್ಕರ ನಾಲ್ಕು ಮಾತು ಹೇಳಿ ಬರುವ ದಿನದಲ್ಲಿ ಕೆಲ ಮಟ್ಟದ ಪಕ್ಷ ಕಟ್ಟಿ ಎಲ್ಲ ಬರುತ್ತು ಎಲ್ಲ ನಾಯಕರು ಒಂದು ಮಾಡಿ ಮುಂದಿನ ಚುನಾವಣೆ ನಮ್ಮ ಪಕ್ಷದ ಗೆಲುವು ಏನು ಮಾಡಬೇಕಂತ ಕೆಲಸ ಮಾಡ್ತೀವಿ. ನಾವು ಭಾಷಣದಲ್ಲಿ ಹೇಳ್ತಾ ಇದ್ರಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು. ಹೌದು, ಅದೇ ಮಾಡ್ತೀವಿ. ಇಲ್ಲಿ ವ್ಯಾಪಾರಸ್ಥರಿಗೆ ನಮ್ಮ ಪಕ್ಷ ನಾನು ವೈದ್ಯ ಪಕ್ಷದ ಅಲ್ಲ, ರಮೇಶ್ ಜಾರಕಿಹೊಳಿ ಹೇಳಿದ್ರು ಪಕ್ಷ ಏನು ಅನ್ನೋದು ನಾವು ತಲೆಬಾರ್ದು ಕೊನೆಗೆ. ಆದರೆ ನಮ್ಮೆಲ್ಲ ಅನಿಸಿಕೆ ಕೊನೆ, ಯಾಕಂದರೆ ಪಕ್ಷದ ಕೊನೆಯ ಮಟ್ಟ ಹೇಳುವಂಥ ಶಕ್ತಿ ಯಾರಿಲ್ಲ, ದೇವರು ನಮ್ಮ ಶಕ್ತಿ ಕೊಟ್ಟನ. ಅದು ತೊಗೊಂಡು ನಮ್ಮ ರಾಮದುರ್ಗ ಕಾರ್ಯಕರ್ತರ ಅನ್ಯಾಯ ಆಗಿದೆ ಅಂತ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ನಾವು ಒಳ್ಳೆಯ ಶಾಸಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಕೊನೆಗೆ ಪಕ್ಷದ ತೀರ್ಮಾನಕ್ಕೆ ನಾವು ತಲೆಬಾರ್ದು. ನಮ್ಮ ಅಭಿಪ್ರಾಯ ಎಲ್ಲ ಕೊನೆಗೆ ಆಗೋದು ನಮ್ಮ ಅಭಿಪ್ರಾಯ ಅದು ನಮ್ಗೆ ನೂರು ವಿಶ್ವಾಸ ಇದೆ, ನಮ್ಮ ಅಭಿಪ್ರಾಯ ಸಕ್ಸಸ್ ಆಗ್ತದೆ. ಸರಿ, ಉಪಚುನಾವಣೆ ನಡೆದಿದೆ, ಏನಾಗ್ತದೆ ನಮಗೆ? ಈಗ ನಾನು ಸಾಯಂಕಾಲ ದಾವಣಗೆರೆಯಲ್ಲಿ ಅದಾಗಲಿ, ನಾನು ದಾವಣಗೆರೆ ಹೊಂಟಿದ್ದೆ. ಪಕ್ಷ ಎರಡೂ ಪಕ್ಷದ ಚೆನ್ನಾಗಿದೆ ಅಂತ ಕೇಳಿದ್ರೆ ನಾನು ಸ್ಥಳೀಯವಾಗಿ ಇವತ್ತು ರಾತ್ರಿ ಸಾಯಂಕಾಲದ ಒಂದು ಇವತ್ತು 4 ಕಡೆ ಇದೆ, ನಾಳೆ ಸಂಜೆಗೆ ಅಲ್ಲಿಂದ ಬಗಲೂರು ಬರ್ತೀನಿ. ಎರಡೂ ಮುಖ ನಮ್ಮ ಪಕ್ಷದ ಗೆಲುವು ಏನು ಮಾಡಬೇಕು ನಾವು ಮಾಡ್ತೇವೆ. ಸರಿ, ಯತ್ನಾಳ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಉಚ್ಚಾಟಿತ ಶಾಸಕರು BJP-ಯಿಂದ. ಈಗಾಗಲೇ BJP ಏನಾದ್ರು ಕರೆದಿದೆಯಾ ಪ್ರಚಾರಕ್ಕೆ? ನನಗೆ ಮಾಹಿತಿ ಇಲ್ಲ. ವೈಯಕ್ತಿಕ ಬಸವ ಪಾಟೀಲ್ ಯತ್ನಾಳ್ ಅಂತ ನಮಗೆ ಇಬ್ಬರು ಗೆಳೆಯರು ದಿನನಿತ್ಯ ಬೆಂಗಳೂರು ಕೂಡಿತ್ತು. ಬಟ್ ಇದು ನಮ್ಗೆ ಮಾಹಿತಿ ಇಲ್ಲ. ಪಕ್ಷದ ಗುಲಾಬ ಅಂತ ಅವ್ರ ಬಹುಶಃ ನಾನು ತಿಳಿದ ಮಟ್ಟಿಗೆ ಸ್ವಾಮೀಜಿ ಅವರು ನಮ್ಮ ಕ್ಯಾಂಡಿಡೇಟ್ ಅವರು ಮೊದಲೆಲ್ಲ ಆತ್ಮೀಯರು ಆಗೋಸ್ಕರ ಹೋಗಿರ್ಬೋದು ನನ್ನ ಅಭಿಪ್ರಾಯ. ಬಟ್ ನಾ ಪಕ್ಷದ ಶಾಸಕರು ಪಕ್ಷದ ತೀರ್ಮಾನಕ್ಕೆ ನಾವು ಏನು ಅಂತ ಅದು ಕೇಳಬೇಕಾದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಕೊನೆ 2-3 ಮಾಡಬೇಕಿದ್ರೆ ನಾನು ಮಾಡಕ್ಕೆ ಹೊರಟಿದ್ದೀನಿ ಇವತ್ತು. ಪಕ್ಷ ಆದೇಶ 2028ಕ್ಕೆ ಏನು ಚುನಾವಣೆ ಮುಗಿತೈತಲ್ಲ, ಅವಾಗ BJP ಅವರು ನನ್ನ ಕರೆದು CM ಮಾಡ್ತಾರಂತ ಹೇಳಿ ಈ ಥರ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಪಕ್ಷದ ಹೈಕಮಾಂಡ್ ನಿರ್ಣಯ ಏನು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಬೇಕಾದ ಜಗಳು ಬಿಣೆ ಇರ್ಬೋದು. ಕೊನೆಗೆ ಪಕ್ಷದ ಆದೇಶ ತಲೆಬಾಗಲಿಕ್ಕೆ ಎಲ್ಲ ಪ್ರತಿಯೊಬ್ಬ ಶಾಸಕ ಕಾರ್ಯಕ್ಕೆ ಕರ್ತವ್ಯ. ಸರಿ, ಯತ್ನಾಳ್ ಅವರು ಹೇಳ್ತಾರೆ ನಾನು ಹಿಂದೂ ಅಭ್ಯರ್ಥಿ ಪರ ಪ್ರಚಾರ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಬಾಗಲಕೋಟೆ ಕಣದಲ್ಲಿರೋರು ಇಬ್ಬರು ಹಿಂದೂ ಅಭ್ಯರ್ಥಿ, ಯಾರ ಅಭ್ಯರ್ಥಿ? ಅದನ್ನು ಬಹುಶಃ ಅವ್ರು ಕೇಳಿ ಒಳ್ಳೆಯದು. ಅಂದ್ರೆ ಮತ್ತೊಂದು ಕಡೆ ಹೇಳ್ತಾರೆ ನನಗೆ ಪಕ್ಷ ಸಾಕಷ್ಟು ಮಾಡಿದೆ, BJP ಸಾಕಷ್ಟು ಮಾಡಿದೆ, ಸೊ ಹೀಗಾಗಿ ಆ ಋಣ ತೀರಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆ ಹೇಳಿಕೆ ಎಲ್ಲೋ ಒಂದು ಕಡೆ ನಾನು ಮುಂದೆ BJP ಬರಬಹುದು ಅನ್ನೋ ಒಂದು ಮುನ್ಸೂಚನೆ. ನಾನು ಭಾಳ ಅವ್ರು ಸಸ್ಪೆಂಡ್ ಆದ ದಿವಸದ ಹೊಳೆ ತರ ಪ್ರಯತ್ನ ಮಾಡ್ತೀನಿ. ನಾನು ತರಲಿಕ್ಕೆ ಸಸ್ಪೆಂಡ್ ಆದ ನೆಕ್ಸ್ಟ್ ಡೇದಿಂದ ನಾವು ಒಳ್ಳೆ ಪಾರ್ಟಿ ತರಕ್ಕೆ ಪ್ರಯತ್ನ ಮಾಡ್ತೇನೆ. ಬಂದ್ರೆ ಸ್ವಾಗತ, ಪಕ್ಷದ ಒಳ್ಳೆ ಸೇರಿಸ್ಕೊಂಡು ಪಕ್ಷ ಒಳ್ಳೇದಾಗಿದೆ ಬರ್ಬೇಕಂತ ನಮ್ಮದು ವೈಯಕ್ತಿಕ ಅಭಿಪ್ರಾಯ. ಪಕ್ಷ ತೀರ್ಮಾನ ಬಗ್ಗೆ ನೋಡೋಣ. ತಮ್ಮ ಬಣ್ಣದಲ್ಲಿ ಗುರುತಿಸ್ಕೊಂಡಂತವ್ರು ಸರ್, ನಮ್ಮ ಬಣ್ಣಲ್ಲ ಎಲ್ಲ ಭಾರತೀಯ ಜನತಾ ಬಣ್ಣ. ಯಾರು ವೈಯಕ್ತಿಕ ನಮ್ಮದು ಕೆಲವೊಂದು ವಿಷಯದಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಅದ್ರ ಬಗ್ಗೆ ಹೋರಾಟವೇ. ಸದ್ಯಕ್ಕೆ ಅವ್ರು BJP ಇಲ್ಲ ಸರ್, ಈಗ ತಮ್ಮ ಬಣ್ಣದಲ್ಲಿ ಗುರುತಿಸ್ಕೊಂಡು BJP ಇಲ್ದಾಗ ತಮ್ಮ ಜೊತೆ ಸಾಕಷ್ಟು ಬಟ್ ಇವತ್ತು ಒಳ್ಳೆ ಬೆಳವಣಿಗೆ ಅಲ್ಲ. ಇಷ್ಟು ಈಗ ಭಿನ್ನಾಭಿಪ್ರಾಯ ಇದ್ರು ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಬಗ್ಗೆ ಬರ್ತಂದ್ರೆ ಒಳ್ಳೆಯದು. ಅವರ ಮುಂದಿನ ದಿನದಲ್ಲಿ ಹಿಂಗೆ ಸ್ವಲ್ಪ ನರಮಾಗಿ ಮಾತಾಡಿದ್ರೆ ಒಳ್ಳೇದಾಗ್ತದೆ. ನಾನು ಭಾಳಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ಬಸವ ಪಾಟೀಲ್ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂದ್ರೆ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಬಸವ ಪಾಟೀಲ್ ಅವ್ರಿಗೆ ಸ್ವಲ್ಪ ಮಿತಿಲಿ ಮಾತಾಡ್ಬೇಕಂತ ಇವತ್ತು ಮುಡಿ ಮಾಡ್ಬೋದು. ಸರ್, ನೀವು ಈಗಾಗಲೇ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅವ್ರ ಪಕ್ಷಕ್ಕೆ ತರಲಿಕ್ಕೆ. ತಮ್ಮ ಪ್ರಯತ್ನ ಏನಾದರೂ ವಿಫಲ ಆಗಿಲ್ಲ, ನಡೆದೈತೆ. ಅದಕ್ಕೆ ಇನ್ನೂ ಸಮಯ ಇದೆ. ಸ್ವಲ್ಪ ಅವರು ಸ್ವಲ್ಪ ವೈಯಕ್ತಿಕ ಅವರು ಹಿಂದೂ ಸಂಘಟನೆ ಮಾಡ್ತಾರೆ, ಮಾಡಲಿ. ಅಲ್ಲ, ಹಿಂದೂ ಸಂಘಟನೆ ನಮ್ಮ ಪಕ್ಷದ ಧೋರಣೆ ಅದು ಇದೆ. ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದೂ ಮೇಲೆ ನಾವು ದೊಡ್ಡದು ಅವರು ಸಂಘಟನೆ, ಅವರು ಅನಂತಕುಮಾರ್ ಹೆಗಡೆ ಇರ್ಬೋದು, ಯಾರೋ ಮಾಡೋದು ನಮ್ಮ ಪಕ್ಷದ ಒಳ್ಳೇದಾಗ್ತದೆ, ಮಾಡಲಿ. ಸರಿ, 2 ಬೈ ಎಲೆಕ್ಷನಲ್ಲಿ ಏನಾಗ್ಬೋದು BJP ನೋಡಿ. ಈಗ ನಾವು ಇನ್ನು ಮಟ್ಟ ಇವತ್ತು ಹೊಂಟಿದ್ದು ನಾವು ದಾವಣಗೆರೆಗೆ. ಅಲ್ಲಿ ನಮ್ಮ ಮಾಧ್ಯಮದಲ್ಲಿ ಅಲ್ಲಿ ಟಫ್ ಫೈಟ್ ಇದಾವೆ, ಎರಡು ಚೆನ್ನಾಗಿದಾವೆ ಅಂತಂದ್ರೆ ಎರಡು ಬಂದು ನಮ್ಮ ಪಕ್ಷ ಬರ್ತದೆ. ನಮ್ಮ ಆಶಾಭಾವನೆಯಲ್ಲಿ ಇದ್ದೇವೆ, ನೋಡೋಣ. ಬಾಗಲಕೋಟೆಯಲ್ಲಿ ಅದೇ ನಮ್ಮ ಪಕ್ಷ ಹೋಗಿದ್ದೀರಿ ಸರ್? ಈ ನಾಳೆ ಹೋಗ್ತಾನೆ, ಇವತ್ತು ದಾವಣಗೆರೆ ಹೋಗ್ತಾನೆ, ಇವತ್ತು ನಾಳೆ ಸಾಯಂಕಾಲ ಮಠ. ನಾಳೆ ಸಾಯಂಕಾಲ ಬಂದು ದಾವಣಗೆರೆ ಬಗಲು 2 ಜನ ನಾಳೆ 2 ಮುಗಿಸ್ತಾನೆ. ಮತ್ತೆ ಥ್ಯಾಂಕ್ ಯು ಸರ್.